ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಎಲ್ಲಿಗೆ ರೆಡಿಯಾಗಿ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದೇನು ಬೇರೆ ಏನೇನಿಲ್ಲ. ಸೊ ಮೇಕಪ್ಗೆ ಅಂತಲೇ ರೆಡಿಯಾಗಿ ನಿಂತಿದ್ದೀನಿ. ಬೇರೆ ಕಡೆ ಒಂದು ಆರ್ಡರ್ ಇತ್ತು. ಸೊ ಆರ್ಡರ್ ಅನ್ನೋಕ್ಕಿಂತ ಒಂದು ಪ್ರಾಜೆಕ್ಟ್ಗೆ ಹೋಗಬೇಕಾಗಿದೆ, ಅದಕ್ಕೆ ರೆಡಿಯಾಗಿದ್ದೀನಿ. ಸೊ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ಬಂದು ಅವರೇ ಪಿಕ್ ಮಾಡಬೇಕಂತ ಕಾಲ್ ಮಾಡಿದ್ದೀನಿ. ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೇಗಿರುತ್ತೆ ದಿನ ಅಂತ. ಹಾಗೆ ವಾಚ್ ಮಾಡ್ತಾರೆ. ಸ್ಪಾಟಿಗೆ ಹೋದ್ಮೇಲೆ ಅಲ್ಲಿ ಎಷ್ಟು ದಿವಸ ದಿನ ಅಷ್ಟು ಮಟ್ಟಿಗೆ ಶೂಟ್ ಮಾಡ್ತೀನಿ. ಮುಂದಕ್ಕೂ ನೋಡೋಣ ದಿನ ಹೇಗಿರುತ್ತೆ ಅಂತ. ಹಾಯ್ ಗೈಸ್, ಸಂಡೆ ಕಪ್ಪ ಬಂದಾಯಿತು. ಸಂಡೆ ಕಪ್ಪಯಿಂದ ಶೂಟಿಂಗ್ ಲೊಕೇಶನ್ಗೆ ಬಂದಾಯಿತು. ಕಪ್ಪ ಆಯಿತು. ಹಾಗೆ ಸುಮ್ಮನೆ ಒಂದು ಕಮೆಂಟ್ ಮಾಡಿ ಟಿಕೆಟ್ ಹಾಕಲ್ಲಿ ಬಿಸಿಲು ಬಯಸೋದಕ್ಕೋಸ್ಕರ ಹ್ಯಾಟ್ ಹಾಕ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಹೇಗೆ ಕಾಣುತ್ತೆ ಅಂತ. ಆ ಥರ ಡೈರೆಕ್ಷನ್ ಆಗ್ತೈತೆ. ಅಲ್ಲಿದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನು. ಅವರು ಹೇಳ್ತಿದ್ದಾರೆ ಕ್ಯಾಮ್ರಾಕ್ಕೆ ಎಷ್ಟು ಕವರ್ ಆಗುತ್ತೆ, ಎಷ್ಟು ಮಾತ್ರ ಡೈರೆಕ್ಷನ್ ಮಾಡಬೇಕು, ಎಲ್ಲಿವರೆಗೂ ಹೋಗಬೇಕು ಅಂತ. ಆರ್ಟಿಸ್ಟಲ್ಲಿ ಇಬ್ಬರು ಕೂತಿದ್ದಾರೆ. ದೂರಕ್ಕೆ ಕಾಣ್ತಾ ಇಲ್ಲ ಲೇಡಿ ಆರ್ಟಿಸ್ಟು. ಸಂಡೆ ಕಪ್ಪಲ್ಲಿ ಯಾವ ಲೊಕೇಶನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್, ಯಾವುದಿರ್ಬೋದು ಅಂತ. ಸಂಡೆ ಕಪ್ ಅಂತ ಹೇಳ್ಬಿಟ್ಟಿದ್ದೀನಿ. ನೆಲಮಂಗಲ ರೋಡು ಯಾವುದು ಅಂತ ಹೇಳಿ ನೋಡೋಣ. ಇದಕ್ಕೆ ಬೀದಿ ಯಾವುದು ಏನಂತ ಇರುತ್ತಲ್ವ ಅದಂತ ನೋಡೋಣ. ಎಷ್ಟು ಮಾತ್ರ ಕವರ್ ಆಗುತ್ತೆ ಅಷ್ಟು ಮಾತ್ರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಗೈಸ್, ಫಿಲಮ್ ಎಡಿಟ್ ಪ್ರಿಪ್ರೇಷನ್ ಹೆಂಗಿದೆ ಅಂತ. ಫಿಲಮ್ ಪ್ರಿಪ್ರೇಷನ್ಗೆ ಎಷ್ಟೆಲ್ಲ ಸರ್ಕಸ್ ಹೊಡಿಬೇಕು ಅಂತ. ನಮ್ಮ ಹೀರೋಯಿನ್ ಇಲ್ಲಿ ಕೂತಿದ್ದಾರೆ ನೋಡಿ. ಲಾಗು ಭವ್ಯ ಸ್ವೀಟ್ ರಮೇಶ್. ಲಾಗು ಸರಿ ಬಿಡಿ. ಒಂದ್ಸರಿ ಕೋಪ ಮಾಡು, ಒಂದ್ಸರಿ ಬೇಜಾರು ಮಾಡು, ಒಂದ್ಸರಿ ಸುಮ್ಮನೆ ತಲೆ ಬುಕ್ಸು. ಆದರೆ ಇಲ್ಲಿ ನೋಡಿ ಅಲ್ಲಿ ಬುಕ್ಸ್ಬೇಕು. ಸುಮ್ಮನೆ ಇವರೊಂದು ಬೇಜಾರಾಗಿ ಫೀಲಿಂಗು, ನನ್ನ ಮನೆ ಏನು ತಪ್ಪು ಮಾಡೋಣ ಅಂತ. ಇವ್ರು ನೋಡು ತಿಳಬಿಟ್ರು ತಪ್ಪು ಮಾಡಬೇಕು. ರೆಡಿ ಹೇಳ್ತೀನಿ, ಹೇಳ್ತಾ ನೋಡು, ಹೇಳ್ತೀನಿ ನಿಮ್ಮ ತಲೆ. ರೆಡಿ ರನ್ನಿಂಗ್. ನೋಡು ಅವ್ರನ್ನ ಮುಖ ನೋಡು, ತಲೆ ಆಡಿಸು, ಬುಕ್ಸ್ ಕಟ್ಟಾಡಿಸು. ಮಗ ಏನದು ಕಟ್ ಈ ಮನೆಗೆ ಮುಂದೆ 80 ಬರ್ದಿರ್ಬೇಕು. 81 ಬರ್ಕೊಂಡು ಹಿಂದೆ ಯಾವುದೂ ಇಲ್ಲ. 79 ಓಕೆನಾ ಅದು ಅಷ್ಟೇ. ಇದು ಕ್ಲೋಸ್ ಆಯ್ತಾ ಇದು? ನೀವು ಟಚ್ ಮಾಡಬೇಕು. ಆಕ್ಷನ್. ನಾನು ಸೇರಿಸ್ಕೊಂಡು
ಡೈಲಾಗ್ ಕೊಟ್ಟರೆ ಈಗ ಹೇಳೋ ಡೈಲಾಗ್ ಹೇಳಬೇಕು ವೀಕ್ಷಕರ ಕೂಡ ಹೇಳಿರ್ಬೇಕು ಒಬ್ಬರು ಡೈಲಾಗ್ ಬಂದು ಆರಾಮಿಲ್ಲ. ಫೈನಲಿ ಮನೆಗೆ ಬಂದಾಯಿತು. ಅಲ್ಲಿ ಕೆಲವೊಂದು ವಿಚಾರಗಳನ್ನ ಗೊತ್ತಿಲ್ಲದ ಕಲ್ತಿದ್ದೆ, ತಿಳ್ಕೊಂಡಿದ್ದೆ. ತಿಳಿಯೋದಿನ್ನು ಎಷ್ಟು ಕಲಿತ್ರೂ ನಾವು ಕಲಿಯೋದಿದ್ದೇ ಇರುತ್ತೆ. ಸೊ ಇದನ್ನು ಏನೋ 1% ಏನೋ ಒಂದು ಕಲ್ತ್ರೂ ನಾವು ಕಲ್ತಂಗೆ ಅಲ್ವಾ, ಆ ವಿಚಾರಕ್ಕೆ ನನಗೆ ಖುಷಿ ಇದೆ. ಸೊ ನಾನು ಹೊಸಬ್ಳು ಆದ್ರೂ ನನಗೆ ಅಪರ್ಚುನಿಟಿ ಕೊಟ್ಟಿರೋರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸೊ ಹಾಗೆ ನನ್ನ ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದೆ ಯಾವ್ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ SRV ಮ್ಯೂಸಿಕಲ್ ವರ್ಲ್ಡ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.